ನಮಸ್ತೆ, ನಾನು ಬಸವರಾಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ಗುರುವಾರ ರಾತ್ರಿ ಮಹತ್ವದ ಮೀಟಿಂಗ್ ಆಗಿರುವಂಥದ್ದು. ಸುಮಾರು ಮೇನ್ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಚರ್ಚೆ ಆಗಿರೋ ಪ್ರಕಾರ 70 ಶಾಸಕರ ದಂಡು ಖಾಸಗಿ ಒಂದು ಹೋಟೆಲ್ನಲ್ಲಿ ಮಹತ್ವದ ಸಭೆ ನಡೆಸಿರುವಂಥದ್ದು. ಬಹುಪಾಲು ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಎಂದು ಹೇಳಲಾಗ್ತಿದೆ. ಆದರೆ ವಾಸ್ತವದಲ್ಲಿ ಕೇವಲ 31 ಶಾಸಕರು, ಯಾರೆಲ್ಲ ಹೈಕಮಾಂಡ್ಗೆ ಪತ್ರ ಬರೆದು ನಾಯಕತ್ವ ಬದಲಾವಣೆಯ ಗೊಂದಲವನ್ನು ಬಗೆಹರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ, ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ, ಅದೇ 31 ಶಾಸಕರು ಒಂದು ಮಹತ್ವದ ಸಭೆ ನಡೆಸಿರುವಂಥದ್ದು. ಯಾರು? ಅದೃಷ್ಟಕ್ಕೆ ಗೆದ್ದಂಥವ್ರು ಶಿವಗಂಗಾ ಬಸವರಾಜು, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡರು, ಹೀಗೆ ಕೆಲವು ನಾಯಕರು ಈ ಶಾಸಕರ ನಾಯಕತ್ವ ವಹಿಸ್ಕೊಂಡಿರುವಂಥದ್ದು. ಒಂದು ಕಾಲಕ್ಕೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿದ್ದಂತಹ ಮಾಗಡಿಯ ಶಾಸಕರು ಬಾಲಕೃಷ್ಣ ಅವರು. ಇವರ ಉದ್ದೇಶ ಏನು? 5 ಬಹುಮುಖ್ಯ ಉದ್ದೇಶಗಳನ್ನು ಹೊಂದಿದ್ದಂತಹ ಈ ಸಭೆಯ ಉದ್ದೇಶಗಳೇನಿತ್ತು? ನಾಯಕತ್ವ ಬದಲಾವಣೆಗೆ ಒತ್ತಾಯ ಮಾಡುವಂಥದ್ದು, ಸಿದ್ದರಾಮಯ್ಯ ಅವರನ್ನು ಇಳಿಸಿ ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ತರಬೇಕು ಅಂತ ಬಯಸಿರುವಂಥದ್ದು ಈ 31 ಶಾಸಕರ ಒಂದು ಹಕ್ಕೊತ್ತಾಯ. ಎರಡನೇ ಉದ್ದೇಶ, ಬಜೆಟ್ ಅಧಿವೇಶನಕ್ಕೂ ಮುನ್ನ ಈ ನಾಯಕತ್ವ ಬದಲಾವಣೆಯ ಅಥವಾ ಅಧಿಕಾರ ಹಂಚಿಕೆಯ ಒಪ್ಪಂದ ಏನಾಗಿದೆ, ಆ ಒಪ್ಪಂದದ ಕ್ಲಾರಿಟಿಯನ್ನು, ನಿಜಕ್ಕೂ ಒಪ್ಪಂದ ಆಗಿದೆಯಾ ಇಲ್ವಾ, ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನು ನೀಡಬೇಕು ಅಥವಾ ಪ್ರಕಟಿಸಬೇಕು ಅನ್ನುವಂಥದ್ದಾಗಿತ್ತು. ಇದರ ಜೊತೆಯಲ್ಲಿ ಈಗಲೂ ಕೂಡ ಚರ್ಚೆ ಆಗ್ತಿರೋದು, ಸುಮಾರು 70 ಶಾಸಕರನ್ನು ಕರ್ಕೊಂಡು ದೆಹಲಿಗೆ ಹೋಗ್ತಾರೆ, ದೆಹಲಿ ಚಲೋ ಪ್ಲಾನ್ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಮಾಡಿದೆ ಅನ್ನುವಂತಹ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲೇ ವಾಸ್ತವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದು 17 ಶಾಸಕರು. ಆದರೂ ಅವರ ಸಂಪರ್ಕದಲ್ಲಿರುವಂಥದ್ದು 31 ಶಾಸಕರು. ಅದೇನೇ ಇರಬಹುದು. ಇವರ ಮತ್ತೊಂದು ಉದ್ದೇಶ, ಹೊಸಬರಿಗೆ ಅವಕಾಶ ಕೊಡಿ, ನಮಗೂ ಮಿನಿಸ್ಟರ್ ಮಾಡಿ, ಈ ನಿಗಮ ಮಂಡಳಿಗಳು ಸಾಕು, ನಮ್ಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದು. ಜೊತೆಯಲ್ಲಿ ಈ ಎಲ್ಲ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶ. ಮಹತ್ವದ ಮತ್ತೊಂದು ವಿಚಾರ ಏನಂದರೆ, ಮುಹೂರ್ತ ಫಿಕ್ಸ್ ಆಗಿದೆ, ಯಾರೇನೇ ಮಾತಾಡಬಹುದು. ಸಿದ್ದರಾಮಯ್ಯ ಅವರನ್ನು ಇಳಿಸ್ತೀವಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಬಣದ ಒಂದು ದೊಡ್ಡ ಉಮೇದು ಅಥವಾ ಕನಸು ನನಸಾಗದೇ ಇರಬಹುದು. ಕಾರಣ ಇಷ್ಟೇ, ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಬಗೆಗಿನ ಒಲವು ನಿಲುವುಗಳು, ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾಗದಂತಹ ಈ ಮತವರ್ಗದ ತಾಕತ್ತು, ಈಗಲೂ ಕೂಡ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಆಗಿ ಕಾಣುವಂತಹ ಸಿದ್ದರಾಮಯ್ಯ ಅವರು, ಅದು ಶಾಸಕರ ಬಲದಿಂದ ಇರಬಹುದು, ಜನಬಲದಿಂದ ಇರಬಹುದು, ಸಮುದಾಯಗಳ ಬಲದಿಂದ ಇರಬಹುದು, ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿ ನಿಲ್ತಾರೆ. ಇದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದಿದ್ದು, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿದೆ ನಮಗೆ, ಅವರು ಜನತಾದಳದಲ್ಲಿದ್ದವರು, ಅವರ ಮುಂದಿನ ನಡೆ ನುಡಿ ಎಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ವ್ಯರ್ಥ ಪ್ರಯತ್ನ ಮಾಡ್ತಾರೆ, ಅವರು ಸಿ ಎಂ ಆಗೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ರು. ಈಗೇನಾಗ್ತಿದೆ, ಡಿ ಕೆ ಶಿವಕುಮಾರ್ ಅವರ ಬಣ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋ ಸಂದರ್ಭದಲ್ಲಿ, ದೆಹಲಿಯ ಒಂದು ಚಲೋ ಪ್ಲ್ಯಾನ್ ಸಂದರ್ಭದಲ್ಲಿ ಮಾರ್ಚ್ ಮೊದಲ ವಾರ 2ನೇ ತಾರೀಕು ಇರಬಹುದು ಅಥವಾ 3ನೇ ತಾರೀಕು ಇರಬಹುದು, ಇಬ್ಬರು ನಾಯಕರು ದೆಹಲಿಗೆ ಹೋಗೋರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು. ಮೇ ಬಿ ದೆಹಲಿಯಿಂದ ಬರುವಾಗ ಒಬ್ಬರ ಒಂದು ಹುದ್ದೆ ಹೋಗುತ್ತೆ, ಮೇ ಬಿ ಅದು ಡಿ ಕೆ ಶಿವಕುಮಾರ್ ಅವ್ರದ್ದೇ ಇರಬಹುದು, ಅವರು ಉಪಮುಖ್ಯಮಂತ್ರಿಯಾಗಿ ಮಾತ್ರ ವಾಪಸ್ ಬರ್ತಾರೆ, KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರ ಪಾಲಾಗಬಹುದು. ಇದು ಒಂದು ಲೆಕ್ಕ. ಎರಡನೇದು, ದಲಿತ ಸಿ ಎಂ ಅನ್ನುವಂತಹ ಕೂಗನ್ನು ಈಗ ಸಿದ್ದರಾಮಯ್ಯ ಅವರ ಬಣ ಎಬ್ಬಿಸಿದೆ. ಯಾಕೆ? ಸಿದ್ದರಾಮಯ್ಯ ಅವರ ನಂತರ ಅಲ್ಲಿಗೆ ಮುಖ್ಯಮಂತ್ರಿಯಾಗಿ ಬಂದು ಕೂತ್ರೆ, ಅದು ದಲಿತರು ಬಂದು ಕೂತ್ರೆ 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಬಹುದೊಡ್ಡ ಮೆಸೇಜನ್ನು ತಳವರ್ಗಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಕೊಟ್ಟಂತಾಗುತ್ತೆ. ಫಸ್ಟ್ ಟೈಮ್ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ 23 ಮುಖ್ಯಮಂತ್ರಿಗಳ ನಂತರ 24ನೇ ಮುಖ್ಯಮಂತ್ರಿ, ಅದು ದಲಿತ ಮುಖ್ಯಮಂತ್ರಿ, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂತ್ರೆ, ರಾಜ್ಯದ ಅತಿ ದೊಡ್ಡ ಸಮಾಜ, 1.5 ಕೋಟಿ ಮತವರ್ಗ ಇರುವಂತಹ ದೊಡ್ಡ ಸಮಾಜ, ದಲಿತ ಸಮಾಜ, ಸುದೀರ್ಘ ಇಷ್ಟು ವರ್ಷಗಳ ಕಾಲ, ಸ್ವತಂತ್ರ 1952ರಿಂದ ಇಲ್ಲಿಯ ತನಕ ಓಟ್ ಹಾಕುವ ಕೆಲಸ, ಕಾಯಕ, ಜೀತ ಅಷ್ಟೇ ಮಾಡ್ತಿತ್ತು, ಅತ್ಯುನ್ನತ ಸ್ಥಾನ ಸಿಕ್ಕಿರಲಿಲ್ಲ. ಮೀಸಲು ಕ್ಷೇತ್ರಗಳನ್ನು ಮೀರಿ ಅವ್ರಿಗೆ ಗೆಲ್ಲೋಕೆ ಆಗ್ತಿರ್ಲಿಲ್ಲ. ಒಂದು ವೇಳೆ ಸಿ ಎಂ ಸ್ಥಾನ ಸಿಕ್ಕರೆ
ಸುದೀರ್ಘ ಬಹುವರ್ಷಗಳ ಕನಸು ನನಸಾಗುತ್ತೆ. ಮತ್ತು ಎಲ್ಲ ಸಮಾಜ, ತಳ ಸಮಾಜದವರಿಗೆ ಒಂದು ಮೆಸೇಜ್, ಕಾಂಗ್ರೆಸ್ ಮಾತ್ರ ನಮ್ಮನ್ನು ಸಿ ಎಂ ಮಾಡೋಕ್ಕಾಗುತ್ತೆ, ಬೇರೆ ಯಾವ ಪಕ್ಷ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಮೆಸೇಜ್ ಕೊಟ್ಟಂತಾಗುತ್ತೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಕೂಡ ಇಂಥದ್ದೇ ಸುಳಿವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ನೀವು ಕೆಳಗಿಳಿಸೋದೇ ಆದರೆ ಆ ಜಾಗದಲ್ಲಿ ದಲಿತರನ್ನು ಕೂರಿಸ್ಬೇಕು, ಇಲ್ಲ ಸಿದ್ದರಾಮಯ್ಯ ಅವರನ್ನೇ ಇಳಿಸಿದ್ದೇ ಆದರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರ್ ಮುಂದೆ ಕಾಣದೆ ನೀವು ಕಾಂಗ್ರೆಸ್ ಗೆಲ್ಲೋದಕ್ಕಾಗೋದಿಲ್ಲ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಸಿಂಗಲ್ ಲೈನ್ ಗೀಟ್ ಎಳೆದು ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರೇನು ಮಾಡಲಿಕ್ಕಾಗೋದಿಲ್ಲ. ಇದ್ರ ಜೊತೆಯಲ್ಲಿ ಪೂರ್ಣಾವಧಿಗೆ ನಾನೇ ಇರ್ತೀನಿ, 28ಕ್ಕೂ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಹೇಳೋ ಮೂಲಕ ಇದೇ ಹಂಚಿಕೆ ಆಗಿರೋದು ಅನ್ನುವಂತಹ ಮತ್ತು ಒಂದು ಪ್ರತಿಪಾದನೆಯನ್ನು ಸಿದ್ದರಾಮಯ್ಯ ಅವರ ಬಣ ಕೂಡ ಮಾಡ್ತಿರುವಂಥದ್ದು. ಇದಕ್ಕಿಂತಲೂ ಮುಖ್ಯವಾದ ಸಂಗತಿ ಏನಂದರೆ, ಇನ್ನು 3 DCMಗಳನ್ನು ಸೃಷ್ಟಿಸಿ ಸಂಪುಟ ಪುನರ್ರಚನೆ ಆಗೇ ಆಗತ್ತೆ, ಹೊಸಬರಿಗೆ ಅವಕಾಶ ಸಿಗೋದಿಲ್ಲ. ಎಲ್ಲ ಸಾಮಾಜಿಕ ನ್ಯಾಯದ ಚೌಕಟ್ಟಿನಲ್ಲಿ ಪ್ರಾದೇಶಿಕವಾಗಿ ಅನುಭವದ ಆಧಾರದಲ್ಲಿ, ಸಮುದಾಯಗಳ ಆಧಾರದಲ್ಲಿ ಎಲ್ಲರಿಗೂ ಈ ಸಲ ಸಮಪಾಲು ಅಧಿಕಾರ ಸಿಗುತ್ತೆ. 3 DCM ಹೆಚ್ಚಾಗ್ತಾರೆ. DK ಶಿವಕುಮಾರ್ ಅವ್ರ ಜೊತೆಲಿ ಇನ್ನು 3 ಜನ ಬರಬಹುದು, MB ಪಾಟೀಲ್ಗೊಂದು ಅವಕಾಶ ಸಿಗಬಹುದು, ಅಥವಾ CM ದಲಿತರು ಬಂದು ಕೂತ್ರೆ ಹಿಂದುಳಿದವರಿಗೆ BK ಹರಿಪ್ರಸಾದ್ ಅಂತ ನಾಯಕರು ಉಪಮುಖ್ಯಮಂತ್ರಿ ಆಗಬಹುದು, ಅಲ್ಪಸಂಖ್ಯಾತರಿಗೆ ಇನ್ನೂ ಒಂದು ಅವಕಾಶ ಸಿಗುತ್ತೆ, ST ಸಮಾಜಕ್ಕೆ KPCC ಅಧ್ಯಕ್ಷ ಸ್ಥಾನ ಸಿಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಿರುವಂಥದ್ದು. ಆದರೆ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನ ಬೆಂಬಲಿಗರು ಯಾರೋ ಏನೋ ಊಟಕ್ಕೆ ಸೇರಿರಬಹುದು, ಆದರೆ ನನ್ನ ಪರವಾಗಿ ಏನು ಅವರು ವಕಾಲತ್ತು ವಹಿಸ್ತಿಲ್ಲ, ಅವರು ದೆಹಲಿಗೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಅಂತ ಅವ್ರ ಮೇಲ್ನೋಟಕ್ಕೆ ಬರೀ ಮಾತಿನಲ್ಲಿ ಹೇಳ್ತಿದ್ದಾರೆ. ಆದರೆ ಉದ್ದೇಶ ಅದೇ ಇದ್ದಿರಬಹುದು ಅವರ ಟೀಮ್ನದ್ದು. ಯಾರೇನೇ ಹೇಳ್ಬಹುದು, ಏನೇ ಮಾತಾಡಬಹುದು, ಸಿದ್ದರಾಮಯ್ಯ ಅನ್ನುವಂತಹ ಒಬ್ಬ ಸಮರ್ಥ ನಾಯಕ, ಮಾಸ್ ಲೀಡರ್, ಆತನನ್ನು ಕೆಳಗಿಳಿಸಿ ಆತನನ್ನು ಪಕ್ಕಕ್ಕೆ ಸರಿಸಿ ನಾನು ಬಂದು ಕೂರ್ತೀನಿ ಅನ್ನುವಂತಹ ಎದೆಗಾರಿಕೆ, ತಾಕತ್ತು ಎಷ್ಟೇ ದೊಡ್ಡ ಸಮಾಜದ ಕಾಂಗ್ರೆಸ್ನ ಇವತ್ತಿನ ನಾಯಕರ ಕೈಲಿ ಇಲ್ಲ. ಯಾಕಂದರೆ 137-36 ಶಾಸಕರ ಪೈಕಿ 36 ಶಾಸಕರನ್ನಷ್ಟೇ ಎಂತಹ DK ಶಿವಕುಮಾರ್, ಟ್ರಬಲ್ ಶೂಟರ್ DK ಶಿವಕುಮಾರ್, ಪವರ್ಫುಲ್ ಲೀಡರ್ DK ಶಿವಕುಮಾರ್ ಕೇವಲ 31 ಶಾಸಕರನ್ನು 36 ಶಾಸಕರನ್ನು ಸೆಳೀತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವ್ರ ಕಡೆ 100 ಜನ ಇದ್ದಾರೆ ಅಂದರೆ 3 ಪಟ್ಟು ಹೆಚ್ಚು ಶಾಸಕರ ಬಲ ಸಿದ್ದರಾಮಯ್ಯ ಅವರಿಗಿದೆ ಅಂದರೆ ಅವರನ್ನು CM ಸ್ಥಾನದಿಂದ ಇಳಿಸೋದಕ್ಕಾಗೋದಿಲ್ಲ. ಹೆಚ್ಚಂದರೆ ಪುನರ್ರಚನೆ ಆಗುತ್ತೆ, ಸಂಪುಟ ಪುನರ್ರಚನೆ. DK ಶಿವಕುಮಾರ್ ಅವರು ಕೇವಲ DCM ಆಗ್ತಾರೆ, ಅವ್ರ ಜೊತೆಲಿ ಇನ್ನು 3 DCM ಬರ್ತಾರೆ, KPCC ಅಧ್ಯಕ್ಷ ಸ್ಥಾನ ಮತ್ತೊಬ್ಬರಿಗೆ ಸಿಗತ್ತೆ. ಆಗಲೂ ಕೂಡ ಕಾಣೋದು ಸಾಮಾಜಿಕ ನ್ಯಾಯ. 30 ಶಾಸಕರನ್ನಿಟ್ಕೊಂಡು ಅದರ ಡಬಲ್ ಸಂಖ್ಯೆಯನ್ನು PR ಸ್ಟಂಟ್ ಮೂಲಕ ಮಾಧ್ಯಮಗಳಲ್ಲಿ 70 ಶಾಸಕರು ಸೇರಿದ್ದಾರೆ ಅಂತ ಹೇಳಿಸಿಬಿಟ್ರೆ CM ಸ್ಥಾನ ಸಿಗೋದಿಲ್ಲ. CM ಸ್ಥಾನ ಸಿಗಬೇಕು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರ ಬಲ ಬೇಕು, ಸಮುದಾಯಗಳ ಬಲ ಬೇಕು, ಮತ್ತು ಒಂದು ಮಾಸ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಅದಿದ್ದರೆ ಯಾರು ಬೇಕಾದರೂ ಲೀಡರ್ ಆಗ್ತಾರೆ. ಸಿಂಪಲ್, ಒಬ್ಬ ದೇವೇಗೌಡರಿಗೆ, ಒಬ್ಬ ಯಡಿಯೂರಪ್ಪಗೆ, ಒಬ್ಬ ಸಿದ್ದರಾಮಯ್ಯಗೆ ಒಂದು ಸಾಮ್ಯತೆ ಇದೆ, ಇನ್ನುಳಿದ ನಾಯಕರಿಗೆ ಯಾಕಿಲ್ಲ? ಯಾಕಂದರೆ ರಾಜ್ಯದಲ್ಲಿ ಇದ್ದಂತಹ ಇರುವ ಕೇವಲ 3 ಮಾಸ್ ಲೀಡರ್ಸ್ ಈ 3. ಇವರ ನಂತರದಲ್ಲಿ ಯಾರು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗಬೇಕಿದೆ. ಹೇಳಿ, ನಿಮ್ಮ ಪ್ರಕಾರ ಮಾರ್ಚ್ 2 ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ದೆಹಲಿಗೆ ಹೋಗಿ ಬಂದರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ಇಳಿಸಿದ್ರೆ ಅಲ್ಲಿ DK ಶಿವಕುಮಾರ್ ಅವರು ಬಂದು ಕೂರೋದಕ್ಕಾಗೋದಿಲ್ಲ. ದಮನಿತ ಸಮಾಜದವರಿಗೆ ಅವಕಾಶ ಸಿಗುತ್ತೆ, ಖರ್ಗೆ ಅಥವಾ ಪರಮೇಶ್ವರ್ ಅವರು ಅಲ್ಲಿ ಬಂದು ಕೂರ್ತಾರೆ. ಇದನ್ನು ಬೀರಿ ಇನ್ನೇನೋ ಆಗುತ್ತೆ, ಕ್ಷಿಪ್ರಕ್ರಾಂತಿ ಆಗುತ್ತೆ, ಅದು ಸಾಧ್ಯವೇ ಇಲ್ಲ. ಇವತ್ತು ಯಾರೆಲ್ಲ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡು ಮುಂದಾಳುಗಳಾಗಿ ನಿಂತಿದ್ದಾರಲ್ಲ, ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಬೇಡ, ಗ್ರಾಮ ಪಂಚಾಯತಿಲಿ ನಿಂತರೂ ಕೂಡ ಗೆಲ್ಲೋದು ಸುಲಭದ ಮಾತಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.